ನಮಸ್ಕಾರ. ತಮ್ಮ ಹೆಸರೇನು? ಮೂರ್ತಿ. ಮೂರ್ತಿ. ನಾಯಿ ಹೆಸರೇನು ಸ್ವಾಮಿ? ಶ್ವಾನದ ಹೆಸರೇನು? ಜುಜ್ಜಿ. ಹಾಂ, ಜುಜ್ಜಿ. ಜುಜಿ. ಓಕೆ. ಅಮ್ಮ, ನಿಮ್ಮ ಹೆಸರೇನು? ಮಂಜುಳಾ. ಕೈಯಲ್ಲಿ ಏನು ಇಟ್ಕೊಂಡಿದ್ದೀರಾ? ಹಾಸ್ಪಿಟ್ಲಿಗೆ ಹೋಗಿದ್ವಿ, ಹುಷಾರಿದ್ದಿಲ್ಲ ಜುಜಿಗೆ. ಜುಜಿಗೂ ಹುಷಾರಿಲ್ಲ. ಏನಾಗಿದೆ ಜುಜಿಗೆ? ಜುಜಿಗೆ ವಾಂತಿ ಭೇದಿ ಆಗಿದ್ದು, ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ವಾಂತಿ ಭೇದಿ ಆಗಿದೆ? ಯಾಕೆ? ಏನೋ ಮಳೆ ಬಂತಲ್ಲ ಮಳೆ ಸರ್ ಮೊನ್ನೆ, ಬಂತಲ್ಲ ಮೊನ್ನೆ, ಮಳೆಯಲ್ಲಿ ನೆನ್ಬಿಟ್ಟಿದ್ದಾರೆ. ಹಂಗಾಗಿ ಮಳೆಗೆ ಒಂದು ಸ್ವಲ್ಪ ನೆಂದಾಗಿ ಹಾಂ 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 ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಹಾಂ, ಸರಿ. ಮನೇಲಿ ಯಾರ್ಯಾರು ಇದ್ದೀರಿ ನೀವು? ನಾನು, ನಮ್ಮ ಮನೆಯವರು, ನಮ್ಮಿಬ್ಬರು ಮಕ್ಕಳು, ಹೆಣ್ಮಕ್ಳು ಹ್ಞೂ ಇದ್ದೀವಿ ಸರ್. ಇದ್ದೀರಾ? ಅದಕ್ಕೆ ಏನು ಕೊಡ್ತೀರಾ? ಫುಡ್ಡೆಲ್ಲ ಏನು ಕೊಡ್ತೀರಾ? ಫುಡ್ಡು ಏನಿಲ್ಲ ಸರ್, ಮೊಟ್ಟೆ, ಹಾಲು, ಹಾಂ, ಹಾಲು, ಅಷ್ಟೇ ಅನ್ನ, ಸರ್, ಮೊಸರನ್ನ. ಮೊಸರನ್ನ. ತಾವೇನು ಕೆಲಸ ಮಾಡ್ತೀರಾ ಸರ್? ನಾವಾ ಹ್ಞೂ ಇದು ಸರ್ ಕೂಲಿ ಕೆಲಸ. ಸರಿ, ಸಂತೋಷ ಆಗ್ತಾಯಿದೆ. ಕೂಲಿ ಕೆಲಸ ಮಾಡಿಕೊಂಡು ಈ ನಾಯಿನ ಮೇಂಟೈನ್ ಮಾಡೋದು ತುಂಬ ಕಷ್ಟಕ್ಕಾದ ಕೆಲಸ. ತಮ್ಮ ಹೆಸರು ಮರ್ತುಬಿಟ್ಟೆ. ಮೂರ್ತಿ. ಮೂರ್ತಿ ಅವರೇ, ಹೇಳಿ ಸರ್. ತುಂಬ ಕಷ್ಟವಾದ ಕೆಲಸ. ಆದರೂ ಸಹಿತ ಅದನ್ನು ಆಸ್ಪತ್ರೆಗೆ ತಗೊಂಡು ಆ ಶ್ವಾನ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ. ಕಾಲಭೈರವೇಶ್ವರ ಅದು ಹೇಳಿ ಸರ್. ಮಾಮೂಲಿ ಅಲ್ಲ, ಅದು ಮಾಡ್ತಾ ಇದ್ದೀರಾ. ತುಂಬ ಸಂತೋಷ. ಅದು ನಿಮಗೆ ಕಷ್ಟ ಅನಿಸ್ತಿಲ್ವಮ್ಮ ನಿಮಗೆ? ಇಲ್ಲ ಸರ್, ಅದು ನಮ್ಮ ಮಗಳು ಇದ್ದಂಗೆ. ಹಾಂ, ಮನೇಲಿ ಒಂದು ಮಗು ಇದ್ದಂಗೆ ಅದನ್ನು. ಅಯ್ಯಯ್ಯೋ ದೇವರೇ, ಹ್ಞೂ ಸರ್. ಅಯ್ಯಯ್ಯೋ, ಭಾಳ ಸಂತೋಷಮ್ಮ, ಭಾಳ ಸಂತೋಷ. ನಿಜವಲ್ಲೂ ನನಗೆ ಕಣ್ಣಲ್ಲಿ ನೀರು ಬರೋಂಗೆ ಆಗ್ತಾಯಿದೆ. ನಿಮಗೆ ಅದನ್ನು ಸಲಹೋ ಶಕ್ತಿಯನ್ನು ಭಗವಂತ ಕೊಡಲಿ. ಬನಶಂಕರಿ ದೇವಸ್ಥಾನದಲ್ಲಿ ಇದ್ದೀವಿ ನಾವು. ಹ್ಞೂ ಸರ್. ಇಲ್ಲಿ ಹೊಳೆ ಹತ್ರ ಇರ್ತಕ್ಕಂಥ ಬನಶಂಕರಿ ದೇವಸ್ಥಾನದ ಹತ್ರ ನಾವಿದ್ದೀವಿ. ಅದಕ್ಕೆ ಆಯುಷ್ ಕೊಡಲಿ, ಅದಕ್ಕೆ ಆರೋಗ್ಯ ಕೊಡಲಿ, ಅದನ್ನು ಸಾಕ್ತಕ್ಕಂಥ ಶಕ್ತಿ ನಿಮಗೆ ಭಗವಂತ ಕೊಡಲಿ ಸರ್. ಮೂರ್ತಿಯವರೇ, ನಮ್ಮ ಮನೆಯವರು ಕೂಲಿ ಕೆಲಸ ಮಾಡ್ತಾರೆ ಸರ್. ಅಯ್ಯೋಯ್ಯೋ, ಮನೆ ಕೆಲಸ. ಮನೆ ಕೆಲಸ. ಯಾವುದೇ ಕೆಲಸ ಆಗಲಿಮ್ಮ, ಕಳ್ತನ ಮಾಡಬಾರ್ದು ಅಲ್ವಾ? ಹ್ಞೂ ಸರ್. ಜೀವನದಲ್ಲಿ ಕಷ್ಟಪಟ್ಟು ಆದರೂ ಈ ಶ್ವಾನ ಪ್ರೀತಿ, ಶ್ವಾನ ಅಂದರೆ ನಾಯಿ, ಕಾಲಭೈರವೇಶ್ವರ ನೀವು ಮಾಡ್ತಕ್ಕ ನೋಡಿ, ಸತ್ಯ ನುಡಿತು ಅಲ್ಲಿ ದೇವರು. ಹಾಂ, ಖಂಡಿತ ಸರ್. ಇವನ ಹೆಸರೇನಂದ್ರೆ? ಜುಜಿ. ಜುಜ್ಜಿ. ಏಯ್, ಹಾಯ್ ಹಾಯ್ ಹಾಯ್. ಅಯ್ಯೋ, ತುಂಬ ಸಂತೋಷ ಸರ್. ನಿಮಗೆ ಇದನ್ನು ಸಾಕ್ತಕ್ಕಂಥ ಶಕ್ತಿ ಕೊಡಲಿ, ಆಯಿತಾ? ಆ ದೇವಿ ಅದಕ್ಕೆ ಆರೋಗ್ಯ ಕೊಡಲಿ. ಇವತ್ತಿಂದ ಅವನು ಒಳ್ಳೇದಾಗ್ತಾನೆ, ಆಯ್ತು ಸರ್. ಅವನಿಗೆ ವಾಸಿ ಆಗುತ್ತೆ, ಆಯಿತಾ? ನಿಮಗೆ ಭಗವಂತ ಒಳ್ಳೇದು ಮಾಡಲಮ್ಮ. ನಿಮ್ಮಂಥ ಆಶೀರ್ವಾದ. ಒಂದು ನಿಮಿಷ ಹಂಗೆ ಇರಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಮೂರ್ತಿಯವರೇ, ಥ್ಯಾಂಕ್ ಯು ಇಬ್ಬರಿಗೂ.